ಈ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಮಾಜಿ ನ್ಯಾಯಾಧೀಶರಾದಂಥ ಮಾನ್ಯ ಶಿವರಾಜ್ ಪಾಟೀಲ್ ಅವರ ವರ್ಷದ ವ್ಯಕ್ತಿ ಪ್ರಶಸ್ತಿ ಪುರಸ್ಕೃತರಾದಂಥ ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ವಿಶೇಷ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯರಾದ ಶ್ಯಾಮನೂರು ಶಿವಶಂಕರಪ್ಪನವರ, ಗೋವಿಂದರಾಜು ಅವರ, ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಧರ್ ಅವರ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಲ್ಲಪ್ಪ ಅವರ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಮಾಧ್ಯಮದ ಪ್ರೆಸ್ ಕ್ಲಬ್ನ ಸದಸ್ಯರುಗಳೇ, ಸಮಯ ಆಗಿದೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವು 2 ಗಂಟೆ ಆದರೂ ಕೂಡ ಕೂತಿದ್ದೀರಿ. ನಾನು ಮುಖ್ಯಮಂತ್ರಿಯಾಗಿರುವಾಗ ಪ್ರೆಸ್ ಕ್ಲಬ್ನ ವಾರ್ಷಿಕ ಸಮಾರಂಭಕ್ಕೆ ಪ್ರತಿ ಬಾರಿನೂ ಕೂಡ ಬಂದಿದ್ದೇನೆ. ಈ ಬಾರಿನೂ ಕೂಡ ಶ್ರೀಧರ, ಮಲ್ಲಪ್ಪ ಮತ್ತು ಇತರ ಎಲ್ಲ ಸ್ನೇಹಿತರು ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಟುಕೊಂಡಿದ್ದೀವಿ, ನೀವು ಈ ಸಮಾರಂಭಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾಳೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಇದು ವರ್ಷದ ಕೊನೆಯ ದಿನ. ಇವತ್ತು 23 ವಾರ್ಷಿಕ ವರ್ಷದ ಕೊನೆಯ ದಿನ. ನಾಳೆ 2024 ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. 2023ನೇ ವರ್ಷದ ವ್ಯಕ್ತಿಯನ್ನ ಪ್ರೆಸ್ ಕ್ಲಬ್ ಬೆಂಗಳೂರಿನವರು ಆಯ್ಕೆ ಮಾಡಿದ್ದೀರಿ. ಹಾಗೆಯೇ 3 ಜನರಿಗೆ, ಶ್ಯಾಮನೂರು ಶಿವಶಂಕರಪ್ಪನವರಿಗೆ, ಗೋವಿಂದ ರಾಜು ಅವರಿಗೆ, ಸಂತೋಷ್ ಲಾಡ್ ಅವರಿಗೆ ವಿಶೇಷ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಅವರನ್ನ ಆಯ್ಕೆ ಮಾಡಿದ್ದೀರಿ. ಈಗ ಪ್ರಶಸ್ತಿ ಪ್ರದಾನನೂ ಕೂಡ ಆಗಿದೆ. ಶಿವರಾಜ್ ಪಾಟೀಲ್ ಅವರು ಎಲ್ರಿಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅವರು ಪ್ರಶಸ್ತಿ ಪ್ರದಾನ ಮಾಡಿದ ಮೇಲೆ ಅವರು ಭಾಷಣದಲ್ಲಿ ಹೇಳಿದ್ರು, ನನಗೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಗೌರವ ಸಿಕ್ಕಿದೆಯಲ್ಲ, ಆ ಜವಾಬ್ದಾರಿ ಸಿಕ್ಕಿದೆಯಲ್ಲ, ಅದು ನನಗೆ ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನ, ದೊಡ್ಡ ಪ್ರಶಸ್ತಿ ಮಾತನ್ನ ಹೇಳಿದ್ದಾರೆ. ಸೊ ನಾನು ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷದ ವ್ಯಕ್ತಿ, 23 ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದೀರಿ. ಅವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಸಂಘಟನೆಯಲ್ಲಿ ಹೆಚ್ಚು ಚತುರತೆ ಇರತಕ್ಕಂಥ ವ್ಯಕ್ತಿ. ಬಹುಶಃ ನಾನು ಅವ್ರಿಗಿಂತ ಮುಂಚಿತವಾಗಿ ಕೂಡ ರಾಜಕೀಯದಲ್ಲಿ ಇದ್ರೂ ಕೂಡ
ಸಂಘಟನೆಯಲ್ಲಿ ಅವರು ನನಗಿಂತ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ನಾನು ಅಧ್ಯಕ್ಷನಾಗಿದ್ದೆ, ಆದರೆ ಜನತಾದಳದ ಅಧ್ಯಕ್ಷನಾಗಿದ್ದೆ, ಜನತಾದಳ ಎಸ್ ಅಧ್ಯಕ್ಷನಾಗಿದ್ದೆ. ಆ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಆಮೇಲೆ ನನಗೆ ಆ ಪಕ್ಷದಿಂದ ತೆಗೆದಾಕದ ಮೇಲೆ ಬಹಳ ಜನ ಪಕ್ಷ ಬಿಟ್ಬಿಟ್ರು ಅಂತ ಬರೀತಾರೆ. ಸುಳ್ಳು ಅದು. ಜನತಾದಳ ಬಿಟ್ಬಿಟ್ರು ಅಂತ ಬರೀತಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಜನತಾದಳದಿಂದ ನನ್ನನ್ನ ತೆಗೆದಾಕಿದ್ರು, ಎಕ್ಸ್ಪೆಲ್ ಮಾಡಿಬಿಟ್ರು. ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಎಕ್ಸ್ಪೆಲ್ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡೆ. ನಿಮ್ಮೆಲ್ಲರ ಸಹಕಾರದಿಂದ, ಈ ರಾಜ್ಯದ ಜನರ ಆಶೀರ್ವಾದದಿಂದ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಶಿವರಾಜ್ ಪಾಟೀಲ್ ಅವರು ಹೇಳಿದ್ರು, ನಮ್ಮೆಲ್ಲರ ಕರ್ತವ್ಯ ಈ ದೇಶದ ಸಂವಿಧಾನದ ಉದ್ದೇಶಗಳೇನಿದ್ದಾವೆ ಆ ಉದ್ದೇಶಗಳನ್ನ ಈಡೇರಿಸತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಸಂವಿಧಾನದ ರೀತಿಯ ನಾವು ಆಯ್ಕೆಯಾಗಿದ್ದೀವಿ. ಜನ ನಮಗೆ ಅವರ ಮ್ಯಾಂಡೇಟ್ ಮೂಲಕ ನಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಇಲ್ಲಿ ಕಳಿಸಿದ ಮೇಲೆ ನಾವು ಸಂವಿಧಾನ ನಮಗೆ ಗ್ರಂಥ. ಸಂವಿಧಾನನೇ ನಮ್ಮ ಗ್ರಂಥ, ಧರ್ಮ ಗ್ರಂಥ ಅಂತ ಕರಿಬಹುದು. ಸಂವಿಧಾನನೇ ಧರ್ಮ ಗ್ರಂಥ. ನಾವೆಲ್ಲರೂ ಕೂಡ ರಾಜಕೀಯ ಧರ್ಮವನ್ನ ಅನುಸರಿಸಬೇಕು. ರಾಜಕೀಯ ಧರ್ಮ ಅನುಸರಿಸಿದಾಗ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟಾಗ ಆಗ್ತದೆ. ಈ ಸಂವಿಧಾನ ಸುಮ್ಮನೆ ರಚನೆ ಆಗಲಿಲ್ಲ. ಬಹಳ ದೀರ್ಘಕಾಲ ಚರ್ಚೆ ನಂತರ ಸಂವಿಧಾನ ರಚನೆ ಆಗಿರೋದು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಹಿಸಿದ್ರು. ಆದರೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇತ್ತು. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷರು ರಾಜೇಂದ್ರ ಪ್ರಸಾದರಾಗಿದ್ದರು. ಅಲ್ಲಿ ಬಹಳ ದೀರ್ಘವಾಗಿ ಚರ್ಚೆಯಾಗಿ, ತಿದ್ದುಪಡಿಗಳಾಗಿ, ಅದರ ಮೇಲೆ ಚರ್ಚೆಯಾಗಿ ಎಲ್ಲ ಆಮೇಲೆ ಸಂವಿಧಾನ ರೂಪಿತ ಆಗಿರ್ತಕ್ಕಂಥದ್ದು. ಈ ದೇಶಕ್ಕೆ ಎಂಥ ಸಂವಿಧಾನ ಬೇಕು? ನಮ್ಮ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಇದನ್ನ ಗಮನದಲ್ಲಿಟ್ಟುಕೊಂಡು ಎಂಥ ಸಂವಿಧಾನ ಬೇಕು ಅಂತೇಳಿ ಈ ಸಂವಿಧಾನ ರಚನೆ. ಈ ಸಂವಿಧಾನವನ್ನ ಗೌರವಿಸ್ತಕ್ಕಂಥದ್ದು, ಅದರಂತೆ ನಡ್ಕೊಳ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಯಾರ್ಯಾರೋ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿದ್ರು, ಅವ್ರಿಗೆಲ್ಲರಿಗೂ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು. ನಮ್ಮಲ್ಲಿ ಅಸಮಾನತೆ ಯಾಕಾಯ್ತಪ್ಪ ಅಂತಂದ್ರೆ ಎಲ್ಲರಿಗೂ ಸರಿಸಮಾನಾಗಿ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ವಂಚಿತರಾದಂಥ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ್ರು. ಅವಕಾಶ ಸಿಕ್ಕದವರು ಮುಂದುವರೆದ್ರು. ಈ ಅಸಮಾನತೆ ನಿರ್ಮಾಣ ಆಯಿತು. ಈ ಅಸಮಾನತೆ ಹೋಗ್ಬೇಕಲ್ಲ, ಅದು ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಸಂವಿಧಾನದ ಉದ್ದೇಶಗಳು ಜಾರಿಯಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ರು. ಏನಂತ ಹೇಳಿದ್ರು? ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲದಪ್ಪ, ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿದ್ರೆ ಸಾಲದು. ಪ್ರತಿಯೊಬ್ಬರು ಕೂಡ ಈ ದೇಶದಲ್ಲಿ ಶಕ್ತಿ ಬಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಅಸ್ಪೃಶ್ಯತೆ, ಜಾತೀಯತೆ, ಅಸಮಾನತೆ ಹಾಗೆ ಉಳಿದೋಗ್ಬಿಡ್ತದೆ.
ಇದು ನಮ್ಮ ಸಂವಿಧಾನ. ಅದಕ್ಕೆ ಇನ್ನೂ ಕೂಡ ದೇಶದಲ್ಲಿ ಬಹಳ ಧನಿ ಇಲ್ಲದಂತ ಜನ ಇದ್ದಾರೆ, ಧನಿ ಇಲ್ಲದೆ ಇರ್ತಕ್ಕಂಥ ಜನರಿದ್ದಾರೆ. ನೀವು ಧನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಧ್ಯಮದವರು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಯಾರಿಗೆ ಧ್ವನಿ ಇಲ್ಲ ಆ ಧ್ವನಿ ಇಲ್ಲದ ಜನರ ಪರವಾಗಿ ಮಾಡಬೇಕು, ಧ್ವನಿ ಎತ್ತಬೇಕು. ಮತ್ತೆ ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಸುದ್ದಿಯನ್ನ ವಸ್ತುನಿಷ್ಠವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜನ ತೀರ್ಮಾನ ಮಾಡಲಿ. ವಸ್ತುನಿಷ್ಠವಾಗಿರ್ತಕ್ಕಂಥ ಸುದ್ದಿ ಇಟ್ಟಾಗ ಜನ ಏನ್ ತೀರ್ಮಾನ ಮಾಡ್ತಾರೆ ಜನ ತೀರ್ಮಾನ ಮಾಡಲಿ. ಆದ್ರೆ ನೀವು ಮಾತ್ರ ವಸ್ತುನಿಷ್ಠವಾಗಿ ಸುದ್ದಿಯನ್ನ ಮಾಡಬೇಕು. ಮತ್ತೆ ಕ್ಷುಲ್ಲಕ ವಿಚಾರಗಳಿಗೆ ಮಹತ್ವ ಕೊಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೊಡ್ತಾರೆ ಅಂತನಲ್ಲ, ಕೆಲವರು ಮಹತ್ವ ಕೊಡ್ತಾರೆ, ಅವೆಲ್ಲ ಮಾಡಬಾರದು. ಮತ್ತೆ ಮೌಢ್ಯಗಳು ಕಂದಾಚಾರಗಳನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರದು. ಯಾವುದೇ ಕಾರಣಕ್ಕೆ ಮೌಢ್ಯಗಳು ಕಂದಾಚಾರಗಳನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಬಾರದು. ಈಗ ಉದಾಹರಣೆಗೆ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಡ್ತು, ಅದೇ ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತಪ್ಪ. ಈ ಟಿವಿ ಚಾನೆಲ್ಗಳೆಲ್ಲ ಚರ್ಚೆ ಮಾಡದ್ದು ಸಿದ್ದರಾಮಯ್ಯ ಈ ವರ್ಷದ ಬಜೆಟ್ ಮಂಡಿಸಲ್ಲ, ಒಂದು ವೇಳೆ ಮಂಡಿಸಿದ್ರು ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ. ನಾ ಮುಂದುವರೆದ್ಬಿಟ್ಟೆ, ಮತ್ತೆ ಏನ್ ಮಾಡಬೇಕು ಅವ್ರಿಗೆ? ಅದಾದ್ಮೇಲೆ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು, ಕಳೆದ ಸಾರಿ, ಈಗಲಲ್ಲ, ಹಿಂದಿನ ಸಾರಿ. ಚಾಮರಾಜನಗರಕ್ಕೆ ಹೋಗಬಾರ್ದು, ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊಟ್ಟೋಗ್ಬಿಡ್ತದೆ. ನಾನು 12 ಸಾರಿ ಹೋದೆ, ಏನೂ ಆಗ್ಲಿಲ್ಲ. ಇಂಥವೆಲ್ಲ ಮಾಡಬಾರ್ದು. ಇಂಥವಕ್ಕೆಲ್ಲ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ, ಅದಕ್ಕೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನ ಮಾಧ್ಯಮದವರು ದಯಮಾಡಿ ಮಾಡಬೇಡಿ. ಮತ್ತೆ ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಜನರಿಗೆ. ತಪ್ಪುಗಳು ಮಾಡಿದ್ರೆ ತಪ್ಪುಗಳು ಅಂತ ಹೇಳಿ, ಒಳ್ಳೆ ಕೆಲಸಗಳು ಮಾಡಿದ್ರೆ ಒಳ್ಳೆ ಕೆಲಸಗಳು ಅಂತ ಹೇಳಿ ಅಷ್ಟೇ. ನಾನು ತಪ್ಪು ಮಾಡಿದ್ರು ಒಳ್ಳೇದು ಅಂತ ಬರೀರಿ ಅಂತ ಹೇಳಕ್ ಹೋಗಲ್ಲ. ತಪ್ಪಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಆ ಧಾರ್ಷ್ಟ್ಯ ಇದೆಯಲ್ಲ, ಅದು ನಿಮ್ಮಲ್ಲಿ ಇರಬೇಕು. ಅದನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಒಳಿತಾ ಆಗ್ತದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಶಿವರಾಜ್ ಪಾಟೀಲ್ರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಏನಾಗ್ಬಿಟ್ಟಿದೆ, ಶಿವರಾಜ್ ಪಾಟೀಲ್ ಏನಾಗಿದೆ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ದೇಶದ ಬಗ್ಗೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು, ಬ್ರಿಟಿಷ್ನವ್ರು ತೊಲಗಬೇಕು, ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಇದ್ರ ಬಗ್ಗೆ ಚಿಂತನೆ ಇತ್ತು. ಆಮೇಲೆ ಇಷ್ಟೆಲ್ಲ ತಂತ್ರಜ್ಞಾನ, ವಿಜ್ಞಾನ ಎಲ್ಲ ಬೆಳವಣಿಗೆ ಆಗ್ಬಿಟ್ಟದ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವರೇ ಬರೆಯೋರು, ಅವರೇ ಪ್ರಿಂಟ್ ಮಾಡಿಸೋರು, ಅವರೇ ವಿತರಣೆ ಮಾಡೋದು, ಆ ಕೆಲಸ ಎಲ್ಲ ಮಾಡ್ತಿದ್ರು. ಈಗ ಬೇಕಾದಷ್ಟು ಬದಲಾವಣೆಗಳಾಗ್ಬಿಟ್ಟಿದ್ದಾವೆ, ತಂತ್ರಜ್ಞಾನ ಆಗ್ಬಿಟ್ಟಿವೆ. ಈಗೇನಾಗ್ಬಿಟ್ಟಿದೆ, ಬಹುತೇಕ ಮಾಧ್ಯಮದ ಈ ಉದ್ಯಮಿಗಳ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡದೆ. ಉದ್ಯಮಿಗಳಿಗೆ ದೇಶದ ಬಗ್ಗೆ, ಜನರ ಬಗ್ಗೆ, ಸಮಾಜದ ಬಗ್ಗೆ ಬಹಳ ಜನಕ್ಕೆ ಕಳಕಳಿ ಇರಲ್ಲ. ಹೇಳ್ಬಿಡ್ತೀನಿ, ನೀವು ಅದಕ್ಕೋಸ್ಕರ ನೀವು ಅವ್ರಿಗೆ ನೀವು ಆ ಉದ್ಯಮಿಗಳ ಹತ್ರ ಕೆಲಸ ಮಾಡಬಹುದು, ಆದ್ರೆ ಸಮಾಜವನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಹೇಳಿದ್ರು ಆತ್ಮಸಾಕ್ಷಿ ಅನ್ನೋದೊಂದಿದೆ. ಈ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡಬೇಕು. ಯು ಮಸ್ಟ್ ಬಿ ಟ್ರೂತ್ಫುಲ್ ಟು ಅವರ್ ಕಾನ್ಸಿಯಸ್. ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ನೀವು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವ್ರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಪ್ರತಿ ವರ್ಷನೂ ಕೂಡ ಮಾಡ್ಕೊ ಬರ್ತಾ ಇದ್ದೀರಿ. ಇದರಿಂದ ಈ ಪ್ರಶಸ್ತಿಗಳು ಕೊಡೋದ್ರಿಂದ ಜವಾಬ್ದಾರಿ ಹೆಚ್ಚಾಗ್ತದೆ. ಈಗ ಶಿವಕುಮಾರ್ ಜವಾಬ್ದಾರಿ ಹೆಚ್ಚಾಗ್ತದೆ.
ಶಾಮನೂರು ಶಿವಶಂಕರಪ್ಪನವ್ರ ಜವಾಬ್ದಾರಿ ಹೆಚ್ಚಾಗ್ತದೆ, ಗೋವಿಂದರಾಜ್ ಜವಾಬ್ದಾರಿ ಹೆಚ್ಚಾಗ್ತದೆ. ನಾವು ಸಮಾಜಮುಖಿಯಾಗಿರ್ಬೇಕು, ಆ ಭಾವನೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿರ್ಬೇಕು. ಸಮಾಜದ ಋಣ ಇದೆ ನಮ್ಮ ಮೇಲೆ, ಆ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ. ನಾವ್ಯಾರು ಇವತ್ತು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಸಮಾಜದ ಋಣ ಇಲ್ದೇನೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದೇ ನಿಮ್ಮ ಜೀವನ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೆ. ಅದನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.